ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಖ್ಯಾತ ಗಾಯಕಿ MD ಪಲ್ಲವಿ ಅವರಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಸ್, ಭಾರತೀಯ ಚಿತ್ರರಂಗದ ಸಾರ್ವಕಾಲಿಕ ಶ್ರೇಷ್ಠ ಗಾಯಕಿ ಜಾನಕಿ ಅಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಬಾರದ ಲೋಕಕ್ಕೆ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ಸ್ಮರಿಸ್ತೀರಾ ನೀವು? ತುಂಬಾ ತುಂಬಾ ದೊಡ್ಡ ನಷ್ಟ ನಮ್ಮ ಸಂಗೀತ ಲೋಕಕ್ಕೆ, ನಮ್ಮ ಕನ್ನಡ ನಾಡಿಗೆ, ಭಾರತಕ್ಕೇನೆ. ಅಂದ್ರೆ ತಮಿಳ್ನಾಡು ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ ಇರ್ಬೋದು, ಕನ್ನಡ ಇರ್ಬೋದು, ಈ ಎಲ್ಲ ಭಾಷೆಗಳಲ್ಲಿ ಸಾವಿರಾರು ಗೀತೆಗಳನ್ನ ಹಾಡಿ ನಮಗೆ ಕೊಡುಗೆಯನ್ನ ಕೊಟ್ಟು ಹೋಗಿರುವಂತಹ ಎಸ್ ಜಾನಕಿ ಅವರು ತುಂಬಾ ದೊಡ್ಡ ಒಂದು ಮೇರು ಪರ್ವತ ಸಂಗೀತ ಕ್ಷೇತ್ರದಲ್ಲಿ. ಅವರು ತೀರ್ ಹೋಗಿದ್ದಾರೆ ಅಂದ್ರೆ ತುಂಬಾನೇ ದೊಡ್ಡ ನಷ್ಟ. ಹಾಗೆ ಐ ಆಮ್ ಶ್ಯೂರ್ ನಿಮಗೂ ಕೂಡ ಅವರು ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿರ್ತಾರೆ. ಸೊ ಲಾಸ್ಟ್ ಟೈಮ್ ಅವರನ್ನ ಯಾವಾಗ ಭೇಟಿ ಆಗಿದ್ರಿ ಮೇಡಮ್ ನೀವು? ಲಾಸ್ಟ್ ಅವ್ರನ್ನ ತುಂಬಾ ವರ್ಷದ ಹಿಂದೆ ಭೇಟಿಯಾಗಿದ್ದೆ ನಾನು. ನಮ್ಮ ಕಾರ್ಯಕ್ರಮಗಳಲ್ಲಿ, ಮತ್ತೆ ಒಂದು ಸ್ಟೇಜ್ ಮೇಲೆ, ಮತ್ತೆ ಅದಕ್ ಮುಂಚೆನು ನಾವು ಗುಣಗಾನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ, ಅದ್ರಲ್ಲಿ ಅವ್ರು ಬಂದಿದ್ರು. ಸೊ ಸ್ವಲ್ಪ ವರ್ಷ ಆಗಿತ್ತು ಅವ್ರು ನಮ್ಗೆ. ಸೊ ಅವರು ಇಷ್ಟೆಲ್ಲ ಹಾಡುಗಳನ್ನ ಹಾಡಿದ್ದಾರೆ, ಕನ್ನಡದಲ್ಲಿ ಸಾಕಷ್ಟು ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ನಿಮ್ಗೆ ಅವರು ಹಾಡಿರುವಂತಹ ಹಾಡುಗಳಲ್ಲಿ ಯಾವುದು ತುಂಬಾ ಅಚ್ಚುಮೆಚ್ಚು ಅಂತ? ಅಯ್ಯೋ, ಒಂದ ಎರಡ ಮೇಡಮ್, ಹೆಂಗ್ ಹೇಳೋದು, ಎಂತೆಂತ ಹಾಡುಗಳು ಹಾಡಿದ್ದಾರೆ. ಆಮೇಲೆ ಎಷ್ಟು ವೆರೈಟಿ ಆಫ್ ಸಾಂಗ್ ಹಾಡಿದ್ದಾರೆ. ಒಂದ್ ಹಾಡು ಎರಡ್ ಹಾಡು ತುಂಬಾ ಕಷ್ಟ ಆಗುತ್ತೆ. ಹಾಗೆ ಅವರು ಹಾಡಿರುವಂತಹ ಯಾವ್ದಾದ್ರು ಹಾಡಿನ ಒಂದು ಸಾಲು ಹೇಳ್ಬಹುದಾ ಮೇಡಮ್ ಈ ಸಂದರ್ಭದಲ್ಲಿ? ಅದೇ ನಾ ಹೇಳಿದ್ನಲ್ಲ, ಒಂದ್ ಹಾಡ್ ಕಷ್ಟ. ಅವ್ರು ಯಾವ್ದು ಹಾಡಿದ್ದು, ನಗಿಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ, ನಿನ್ನ ನನನ ನಾ ಪಾತ್ರಧಾರಿ, ನಗಿಸಲು ಇದು ಹಾಡಿದ್ದಾರೆ. ಹೌದು. ಆಮೇಲೆ ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ಬಾನಲ್ಲು ನೀನೇ ಭುವಿಯಲ್ಲು ನೀನೇ ಇದು ಹಾಡಿದ್ದಾರೆ. ಆಮೇಲೆ ನೋಡುವ ನೋಡುವ ನಮ್ಮೂರ, ನೋಡುವ ನೋಡುವ ಕಣ್ಣಾರಿ ನೋಡುವ ನಮ್ಮೂರ ಇದು ಹಾಡಿದ್ದಾರೆ. ಗಾಳಿ ಗೋಪುರ ನಿನ್ನ ಶಾತೀರ ನಾಳೆ ಕಾಣುವ ಸುಖದ ವಿಚಾರ, ಗಾಳಿ ಗೋಪುರ. ತುಂಬಾ ಇದೆ ಮೇಡಮ್ ಅವ್ರ ಹಾಡುಗಳು, ಒಂದ ಎರಡ. ಹಾಗೆ ಅವರ ಇನ್ನೊಂದು ಹಾಡು ಯುದ್ಧಕಾಂಡ ಚಿತ್ರದ್ದು, ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು ಎನ್ನುವಂತ ಹಾಡು. ನಿನ್ನ ಹಾಡು ಹಾಡುವಾಗ ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು, ಅದು ಕರೆಕ್ಟ್ ಮೇಡಮ್. ಹಾಗೆ ಮೇಡಮ್ ಹೇಳಿ ಹೇಳಿ. ಆಮೇಲೆ ಇದ್ರಲ್ಲಿ ಮೇಡಮ್ ನಮ್ಮ ಪ್ರೇಮಲೋಕ ಚಿತ್ರದಲ್ಲಿ ಎಂತೆಂತ ಹಾಡು, ಹಂಸಲೇಖ ಅವ್ರದ್ದು ತುಂಬಾ ಹಾಡುಗಳಿದೆ ಮೇಡಮ್, ಕಷ್ಟ. ಹಾಗೆ ಮೇಡಮ್ ಈಗ ಬೇರೆ ಬೇರೆ ಭಾಷೆಗಳನ್ನ ಹಾಡೋಕ್ಕೂ ಮುನ್ನ ಪ್ರಿಪ್ರೇಷನ್ ಯಾವ ರೀತಿ ಇರ್ತಾ ಇತ್ತು? ಯಾಕಂದ್ರೆ ಭಾಷೆಯನ್ನ ಅರ್ಥ ಮಾಡ್ಕೊಂಡು ಎಮೋಷನ್ಸ್ ಕೊಡ್ಬೇಕಾಗತ್ತೆ. ಹೀಗಾಗಿ ಯಾವ ರೀತಿ ಅವರು ಹಾಡ್ತಾ ಇದ್ರು, ಪ್ರಿಪೇರ್ ಯಾವ ರೀತಿ ಆಗ್ತಾ ಇದ್ರು, ಹೇಗೆ? ಅವ್ರದ್ದು ಒಂದು ಸ್ಟ್ರಾಂಗ್ ಪಾಯಿಂಟ್ ಅಂದ್ರೆ ಮೇಡಮ್, ಅವ್ರಿಗೆ ತುಂಬಾ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇತ್ತು, ಗ್ರಹಿಕೆ. ಅವರು ಸಿಕ್ಕಾಪಟ್ಟೆ ಏನು ಚುರುಕಾಗಿ ಅದನ್ನ ಗ್ರಹಿಸೋರು, ಯಾವುದೇ ಹೊಸ ಇದಾದ್ರು. ಅಂಡ್ ಪ್ಲೇ ಬ್ಯಾಕ್ ಸಿಂಗಿಂಗ್ ಇಸ್ ವೆರಿ ಡಿಫಿಕಲ್ಟ್ ಮೇಡಮ್, ಇಟ್ಸ್ ವೆರಿ ಡಿಮಾಂಡಿಂಗ್. ಇವಾಗ ನೀವು ಒಂದು ಸ್ಟುಡಿಯೋದಲ್ಲಿ ಒಂದ್ ಲೈನ್ ಅನ್ನು 10 ಸಲ ಹಾಡಿ ಏನೋ ಒಂದೊಂದೇ ವರ್ಡ್ ನ ಪಂಚ್ ಮಾಡ್ಬೋದು, ಅದೆಲ್ಲ ಮಾಡ್ಬೋದು. ಇವಾಗ ಟೆಕ್ನಾಲಜಿ ಬಂದಿದೆ, ಮುಂಚೆ ಹಾಗಿರ್ಲಿಲ್ಲ. ಹಾಡ್ ಕಲ್ತ್ಕೊಂಡು ರಿಹರ್ಸಲ್ ಮಾಡ್ಬಿಟ್ಟು ಎಲ್ಲಾ ಕಲಾವಿದ್ರ ಜೊತೆ ಲೈವ್ ಟೇಕ್ ಮಾಡ್ಬೇಕು ಅದನ್ನ. ಇಟ್ಸ್ ನಾಟ್ ಈಸಿ ಮೇಡಮ್. ಅದು ಎಂತೆಂತ ಹಾಡು ಅವ್ರು ಹಾಡಿರೋದು, ಒಂದೇ ಟೇಕ್ ಅಲ್ಲಿ ಹಾಡಿದಾರೆ ಅಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಹೌದು ಹೌದು, ಖಂಡಿತ ಖಂಡಿತ. ಹಾಡಿನ ಮೂಲಕ ಗಾನ ಸರಸ್ವತಿಗೆ ನೀವು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ರಿ. ಧನ್ಯವಾದ MD ಪಲ್ಲವಿ ಅವರೇ, ಜೀ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.